ಮಾಡಿ. ಈಗ ಸ್ವಾತಿ ಮುತ್ತಿನ ಮಳೆ ಅದು ಥಿಯೇಟರ್ ಅಲ್ಲಿ ಸಕ್ಸಸ್ ಆಗ್ಲಿಲ್ಲ. ನನ್ನ ಪ್ರಕಾರ ಸಿನಿಮಾ ಅಂದ್ರೆ ಮಾರ್ಕೆಟಿಗೆ ಏನ್ ಬೇಕು ಸದ್ಯಕ್ಕೆ ಅಂತ ನಾವು ಲೆಕ್ಕಾಚಾರ ಹಾಕ್ಬಿಡ್ತೀವಿ. ಬೇರೆ ಕಡೆ ಜನಗಳು ನೋಡಿದ್ರು ಕೂಡ ಕನ್ನಡದಲ್ಲಿ ಈ ತರ ಒಂದು ಒಳ್ಳೆ ಸಿನಿಮಾ ಬಂದಿದೆ ಅಂತ ಹೇಳುವಷ್ಟು ಶಕ್ತ ಸಿನಿಮಾ. ನನ್ನ ಸಿನಿಮಾ ನಾನ್ ಡೈರೆಕ್ಟ್ ಮಾಡ್ಬೇಕಾದ್ರೆ ಇಷ್ಟು ಧೈರ್ಯ ಬರಕ್ ಸಾಧ್ಯ ಇಲ್ಲ. ನಮಗಿರೋದು ಒಂದೇ ಏನಂದ್ರೆ ಯಾವಾಗೆಲ್ಲ ಒಳ್ಳೆ ಕಥೆಗಳನ್ನ ಧೈರ್ಯದಿಂದ ಹೇಳೋ ಅವಕಾಶ ಸಿಗುತ್ತೆ, ಅದನ್ನ ಕಳ್ಕೋಬಾರ್ದು. ಒಂದು ಮುಟ್ಟೆಯ ಕಥೆಯಲ್ಲಿ ಜನ ನಾನು ಒಂದು ಟೈಮಲ್ಲಿ ಕಮರ್ಷಿಯಲ್ ಏನೋ ಮಾಡ್ತೀನಿ ಅನ್ನೋ ಕಾರಣ ಗೆಲ್ಸಿದಲ್ಲ, ಸಿನಿಮಾ ಇಷ್ಟ ಆಯ್ತು. ನಿಮ್ಮ ನಂಬಿಕೆ ಸಿನಿಮಾ ಕಮರ್ಷಿಯಲ್ ಅಥವಾ ಕಲಾತ್ಮಕ ಅಥವಾ ನಾನೇನು ಹೇಳಿದೆ, ಸೊ ನಿಮ್ಮದೊಂದು ನಂಬಿಕೆ ಇದೆಯಲ್ಲ, ಅಂದರೆ ಸಿನಿಮಾ ಅಂದರೆ ಈ ರೀತಿ ಮಾಡಬೇಕು, ಹಿಂಗಿರಬೇಕು ಅನ್ನೋ, ಸೊ ಆ ಒಂದು ವಿಚಾರಕ್ಕೆ ನನ್ನ ಪ್ರಕಾರ ಸಿನಿಮಾ ಅಂದ್ರೆ ಹೀಗೇನ್ ಮಾಡ್ಬೇಕು ಅನ್ನೋ ನಂಬಿಕೆನೆ ಸುಳ್ಳು. ಹೇಗ್ ಮಾಡಿದ್ರು ಸಿನಿಮಾನೇ ಅದು. ಆದ್ರೆ ಆನೆಸ್ಟಿ ಇರಬೇಕು. ಅಂದ್ರೆ ಸಿನಿಮಾದಲ್ಲಿ ನಾವು ಯಶಸ್ಸಿನ ಹುಡುಕಾಟಕ್ಕೋಸ್ಕರ ಸಿನಿಮಾ ಮಾಡ್ತೀವಲ್ವಾ, ಅದು ತುಂಬಾ ಪುವರ್ ಕ್ವಾಲಿಟಿ ಸಿನಿಮಾ ಅಂತ ಅನ್ಸುತ್ತೆ. ಹುಡುಕಾಟಕ್ಕೆ ಸಿನಿಮಾ ಆಗುತ್ತೆ. ಅಂದ್ರೆ ಈಗ ಎಕ್ಸಾಂಪಲ್ ಒಂದು ಲವ್ ಸ್ಟೋರಿ, 1000 ಲವ್ ಸ್ಟೋರಿ ಬಂದಿದೆ, ನಾನು 1000 ಲವ್ ಸ್ಟೋರಿ ಮಾಡಿದ್ದೀನಿ, ಅಲ್ಲೊಂದು 96 ಬಂದಿದೆ, ಅದೇ ತರದೊಂದು ಅದೇ ಇಟ್ಟು ಹಂಗೆ ಮಾಡಿ ಹಿಂಗೆ ಮಾಡಿ ಸಿನಿಮಾ ಮಾಡಬೇಕು ಅಂದಾಗ ಯು ಡಿಂಟ್ ಬಿಕಮ್ ಅ ಆರ್ಟಿಸ್ಟ್, ನೀನು ಕಾಪಿ ರೈಟರ್ ಆಗ್ಬಿಟ್ಟೆ. ಅದಕ್ಕಿಂತ ಅವ್ರು ಹಾಗೆ ಮಾಡಿದ್ದಾರೆ, ನಾನು ಬೇರೆ ಏನೋ ಮಾಡಬೇಕು. ನಾನು ಲವ್ ಸ್ಟೋರಿನೇ ಮಾಡ್ತೀನಿ, ಬಟ್ ಬೇರೆ ನನ್ನ ಪಾತ್ರಗಳು ಬೇರೆ ತರ ಇರುತ್ತೆ, ಹೊಸದಾಗಿರುತ್ತೆ, ಅದನ್ನ ನೋಡ್ಬೇಕಾದ್ರೆ ನನಗೆ ಖುಷಿ ಆಗುತ್ತೆ. ಈ ತರದ ಇನ್ಸ್ಪಿರೇಷನ್ ಇದೆಯಲ್ವಾ, ಅವ್ರು ಯಾವ ದಾರಿಯನ್ನು ಮುಟ್ಟಿದ್ದಾರೆ ಆ ದಾರಿಯನ್ನು ಮುಟ್ಟಿದೆ, ನಾನು ಬೇರೆ ಏನೋ ಮಾಡಬೇಕು ಅನ್ನೋದಿದೆಯಲ್ಲ, ನನಗೆ ಅದು ಬಹಳ ಇಷ್ಟ ಸಿನಿಮಾದಲ್ಲಿ. ಆ್ಯಕ್ಚುಲಿ ನಾನು ನಿಮ್ಮದು ಲೈವ್ ನೋಡಬೇಕಾದ್ರೆ ಹೇಳಿದ್ರಿ ಒಂದು ಮಾತು, ರೂಪಾಂತರ ಅಂದರೆ ಎಲ್ಲ ಸಿನಿಮಾಗಳು ಮಾಡ್ತೀವಿ, ದುಡ್ಡು ಇನ್ನೊಂದು ಮತ್ತೊಂದಿಲ್ಲ, ಬಟ್ ಕೆಲವೊಂದು ಆತ್ಮತೃಪ್ತಿಗೋಸ್ಕರ ನಾವು ಸಿನಿಮಾಗಳನ್ನು ಮಾಡ್ತೀವಿ, ಸೊ ಈ ಸಿನಿಮಾ ಆ ಸಾಲಕ್ಕೆ ಸೇರುತ್ತೆ ಅಂತ. ಸೊ ಅದು ಹೇಗೆ ಅಂತ ಹೇಳಿದ್ರೆ ನೋಡಿ, ನಾರ್ಮಲಿ ಒಬ್ಬ ಆಕ್ಟರ್ ಇರಬೇಕು, ಅವನ ಹಿಂದ್ಗಡೆನೆ ಕತೆ ಇರಬೇಕು, ಅವ್ನು ಫೇಮಸ್ ಆದ್ರೆ ಅವನ ಬಗ್ಗೆನೇ ಇರ್ಬೇಕು ಕಂಪ್ಲೀಟ್ಲಿ, ಇದು ನಾರ್ಮಲ್ ನಂಬಿಕೆ. ಇದರಲ್ಲಿ ನನ್ನೊಬ್ಬನನ್ನ ಬಿಟ್ಟು ಮಿಕ್ಕ ಹೆಚ್ಚಿನ ಎಲ್ಲರೂ ಕೂಡ ಸಿನಿಮಾಗೆ ಹೊಸಬರು, ಬಟ್ ಅವರಿಗೆ ನನ್ನಷ್ಟೇ ಸ್ಕ್ರೀನ್ ಸ್ಪೇಸ್ ಇದೆ. ಅಂದ್ರೆ ನಾನು ಒಂದು ಕಥೆಯನ್ನು ಲೀಡ್ ಮಾಡಿದ್ರೆ ಅವ್ರು ಇನ್ನೊಂದು ಕಥೆಯನ್ನು ಲೀಡ್ ಮಾಡ್ತಾರೆ. ಇಟ್ ಈಸ್ ನಾಟ್ ಅಬೌಟ್ ಅನ್ ಆಕ್ಟರ್, ಇವನಿದಾನೆ ಅನ್ನೋದಲ್ಲ. ನಾನೊಂದು ಪಾತ್ರ ಆಗ್ಬೇಕಿತ್ತು, ಅದಕ್ಕೆ ಪಾತ್ರ, ನನ್ನ ಬದಲು ಬೇರೆ ಯಾರಾದ್ರೂ ಪಾತ್ರ ಮಾಡಿದ್ರು ಓಕೆ, ಅದ್ರಲ್ಲಿ ಏನು ತೊಂದರೆ ಇರುತ್ತೆ ಅಲ್ಲೆಲ್ಲ. ಐ ಥಿಂಕ್ ಅದರಲ್ಲಿ ಒಂದು ಭಿನ್ನತೆ ಇದೆ. ಜೊತೆಗೆ ಮಾರ್ಕೆಟಿಗೆ ಏನ್ ಬೇಕು ಸದ್ಯಕ್ಕೆ ಅಂತ ನಾವು ಲೆಕ್ಕಾಚಾರ ಹಾಕ್ಬಿಡ್ತೀವಿ, ನಮ್ಗೆ ಬಾರಿ ಗೊತ್ತಿರೋ ತರ. ಮಾರ್ಕೆಟ್ ಯಾವಾಗ್ಲೂ ಪ್ರೂವ್ ಮಾಡ್ತಾ ಇರತ್ತೆ ನಿನಗೆ ಗೊತ್ತಿಲ್ಲ ಅಂತ, ಬಟ್ ಸ್ಟಿಲ್ ನಾವು ಅನ್ಕೋತೀವಿ ನಮ್ಗೆ ಗೊತ್ತು ಅಂತ. ಇದು ಆ ಲೆಕ್ಕಾಚಾರಗಳನ್ನ ಹಾಕದ ಸಿನಿಮಾ. ಮಾರ್ಕೆಟ್ಗೆಲ್ಲ, ನಮ್ಮ ಒಳಗೆ ಈ ಕತೆ ಇದೆ, ಈ ಕಥೆನ ದಾಟಿಸ್ಬೇಕು, ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗಿ ಆಡಿಯನ್ಸ್ಗೆ ಈ ಕತೆ ದಾಟಿಸ್ಬೇಕು ಅನ್ನೋ ಅಷ್ಟೇ ಹೋರಾಟ ಇದ್ಬಿಟ್ರೆ, ಇದಾದ್ರೆ ಎಷ್ಟು ಕೋಟಿ ಕಲೆಕ್ಷನ್ ಆಗುತ್ತೆ, ಇದಾದ್ರೆ ಇದೇನಾಗುತ್ತೆ ಅದೇನಾಗುತ್ತೆ, ಒಂದು ಈ ಸಿನಿಮಾ ಒಳ್ಳೆ ಹೆಸರು ಬರಬೇಕು, ಬಿಕಾಸ್ ಇಟ್ ಡಿಸರ್ವ್ಸ್. ಅಂಡ್ ನಮ್ಮ ಜನ ಇದನ್ನ ಆದಷ್ಟು ನೋಡಬೇಕು, ಯಾಕಂದ್ರೆ ಇದು ಬಹಳ ಒಳ್ಳೆ ಸಿನಿಮಾ. ಕನ್ನಡಕ್ಕೆ ಬೇರೆ ಕಡೆ ಜನಗಳು ನೋಡಿದ್ರು ಕೂಡ ಕನ್ನಡದಲ್ಲಿ ಈ ತರ ಒಂದು ಒಳ್ಳೆ ಸಿನಿಮಾ ಬಂದಿದೆ ಅಂತ ಹೇಳುವಷ್ಟು ಶಕ್ತ ಸಿನಿಮಾ. ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡೋದು ನೋಡಿ. ಅಂಡ್ ದೇವರ ದಯದಲ್ಲಿ ಇದರ ಡೈರೆಕ್ಟರ್ ನಾನು ಅಲ್ಲದ ಕಾರಣದಿಂದಾಗಿ ನಾನು ಇನ್ನೂ ಧೈರ್ಯದಿಂದ ಹೇಳ್ಬೋದು, ನನ್ನ ಸಿನಿಮಾ ನಾನು ಡೈರೆಕ್ಟ್ ಮಾಡ್ಬೇಕಾದ್ರೆ ಇಷ್ಟು ಧೈರ್ಯ ಬರಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನಾನು ಮಾಡಿದ್ದು ನನಗೆಲ್ಲೋ ಒಂದು ಬ್ಲೈಂಡ್ನೆಸ್ ಇರುತ್ತೆ ಅಂತ, ಇದ್ರಲ್ಲಿ ಹಾಗಲ್ಲ. ನನಗೆ ಗೆಳೆಯ ಮಾಡಿರೋದು, ನಾನೊಬ್ಬ ರೈಟರ್ ಆಗಿ, ನಟನಾಗಿ, ಅಡಿಷನಲ್ ಸ್ಕ್ರೀನ್ ಪ್ಲೇ, ಇಷ್ಟಕ್ಕೆ ನಾನು ಕೆಲಸ ಮಾಡಿದೆ. ಬಟ್ ನಾನು ನಂಬೋವಂತ ಬಹಳ ಇಷ್ಟಪಡುವಂತ ಸಿನಿಮಾ ಇದು. ನಿಮ್ಮ ಒಂದು ಕತೆ ಆಯ್ಕೆಗಳು, ನಿಮ್ಮ ತಂಡದ ಒಂದು ನಿಮ್ಮ ಮಿಥುನ್ ಮ್ಯೂಸಿಕ್ ಮಾಡ್ತಾರೆ, ಅಥವಾ ನಿಮ್ಮ ನಿಮ್ದೊಂದು ತಂಡ ಇದೆಯಲ್ಲ, ಸೊ ನಿಮ್ಮ ತಂಡ ಸೇರಿ ಒಂದು ಆಯ್ಕೆ ಮಾಡ್ಕೊಳ್ಳುತ್ತೆ, ಈ ಕತೆ ಮಾಡೋಣ ಸಿನಿಮಾ ಅನ್ನೋದು, ಅದರಲ್ಲಿ ನಿಮ್ಮೆಲ್ಲರೂ ಪಾಲುದಾರಿಕೆ ಇದ್ದೇ ಇರುತ್ತೆ. ಸೊ ಆ ಪ್ರಾಸೆಸ್ ಹೆಂಗಿರುತ್ತೆ, ನಿಮ್ಮ ತಂಡದ ಕೆಲಸ ಹೆಂಗಿರುತ್ತೆ ಅಂತ? ಏನು ದೊಡ್ಡ ಕೆಲಸ ಇರಲ್ಲ, ಯಾರೋ ಒಬ್ರು ಬರ್ತಾರೆ. ಈಗ ಮಿಥಿಲೇಶ್ ಅನ್ನೋನು, ಅವನಿಗೆ ಸುಹಾನ್ ಪರಿಚಯ ಆದ, ನಮ್ಮ ಪ್ರೊಡ್ಯೂಸರ್, ಅವನ ಹತ್ರ ಬಂದು ಕತೆ ಹೇಳ್ದ, ಅವನಿಗೆ ಇಂಪ್ರೆಸ್ ಆಯ್ತು. ಸಿಂಪಲ್, ಒಂದು ಪ್ರೇಕ್ಷಕನಾಗೆ ನೋಡ್ತಾ ಇದ್ದ. ಆಮೇಲೆ ಸುಹಾನ್ ನಮ್ಮ ಹತ್ರ ಕರ್ಕೊಂಬಂದ, ಇದು ಕತೆ ಕೇಳಿ ಚೆನ್ನಾಗಿದೆ, ನಾನು ಪ್ರೊಡ್ಯೂಸ್ ಮಾಡ್ಬೇಕು ಅಂತಿದ್ದೀನಿ, ಏನ್ ಮಾಡೋದು ನೋಡಿ ಅಂತ ಕೇಳಿದೆ. ಇದು ಎಷ್ಟು ಚೆನ್ನಾಗಿದೆ ಈ ಕತೆ, ಅಂದ್ರೆ ಎಷ್ಟು ಮೂವ್ ಮಾಡ್ತು. ಈ ತರದ ಕಥೆಗಳನ್ನ ನಾವೆಲ್ಲೋ ಬೇರೆ ಯಾವುದೋ ಲ್ಯಾಂಗ್ವೇಜ್ಗಳಲ್ಲಿ, ಅಂದ್ರೆ ನಮ್ಮ ದೇಶದಲ್ಲೂ ಎಲ್ಲೋ ನೋಡ್ತಾ ಇದ್ದೀವಿ. ಇಟ್ಸ್ ಸಚ್ ಅ ಬ್ಯೂಟಿಫುಲ್ ಸ್ಟೋರಿ, ಇಷ್ಟು ನಮ್ಮವರ ಕತೆ, ಎಷ್ಟು ಚೆನ್ನಾಗಿದೆ, ಇದನ್ನ ಮಾಡ್ಬೇಕಲ್ವಾ ಅಂತ ಅನ್ಸ್ಬಿಡುತ್ತೆ. ಅಲ್ಲಿಗೆ ಆಯ್ತು, ಅಷ್ಟೇ ಬರೋದು ಇದರಲ್ಲಿ. ಹಾಗಂತ ಈಗ ಮುಂದೆ ನಾವು ಯಾವ ರೀತಿ ಸಿನಿಮಾ ಮಾಡ್ತೀವಿ ಅದು ಗೊತ್ತಿಲ್ಲ. ನಾವೊಂದು ವರ್ಷಕ್ಕೆ 5 ಸಿನಿಮಾ ಮಾಡುವಂತ ಹುಚ್ಚು ಇಲ್ದಿರೋ ಆತರ ಏನಿಲ್ಲ. ನಮಗಿರೋದು ಒಂದೇ, ಏನಂದ್ರೆ ಒಳ್ಳೆ ಸಿನಿಮಾ ಮಾಡ್ಬೇಕಾದ್ರೆ ನಮಗೆ ಸಿನಿಮಾದಲ್ಲಿ ಕೆಲಸ ಮಾಡೋದಕ್ಕೆ ಸಿಕ್ಕಿರೋದು ನಮ್ಮ ಭಾಗ್ಯ. ನಾವು ಯಾವುದೇ ರೀತಿ ನಮ್ಗಿಂತ ಜಾಸ್ತಿ ಡಿಸರ್ವ್ ಮಾಡೋರು ಇಲ್ಲಿ ಇರ್ಬೋದು. ಈಗ ನಾನು ಒಂದು ಸಿನಿಮಾಗೂ ಅಸಿಸ್ಟೆಂಟ್ ಅಸೋಸಿಯೇಟ್ ಆಗಿ ಕೆಲಸ ಮಾಡಿಲ್ಲ, 15 ವರ್ಷ 20 ವರ್ಷ ಕೆಲಸ ಮಾಡಿದವರು ಇಲ್ಲಿದ್ದಾರೆ. ನನಗೇನೋ ಡೈರೆಕ್ಷನ್ ಭಾಗ್ಯ ಸಿಕ್ತು, ಆಕ್ಟಿಂಗ್ ಹೇಗೋ ಸಿಕ್ತು, ನಾನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಏನೇನೋ ಮಾಡ್ತಾ ಇದ್ದೀನಿ. ಇಂಥ ಅವಕಾಶಗಳನ್ನ ನಾವು ಬರೀ ದುಡ್ಡು ಮಾಡೋದಕ್ಕೆ ಮಾತ್ರ ಕಳ್ಕೋಬಾರ್ದು ಅಂತ ನಾನು ಅನ್ಕೊಳ್ಳೋದು. ದುಡ್ಡು ಮಾಡ್ಬೋದು, ಅದು ಈಸಿಯೆಸ್ಟ್ ಕೆಲಸ, ಅಂದ್ರೆ ಚೆನ್ನಾಗಿ ಸಿನಿಮಾ ಮಾಡಿ ಒಂದೇನು ಅದು ಮಾಡುವಂತ ಟೈಮಲ್ಲಿ ಮಾಡೋಣ. ಬಟ್ ಯಾವಾಗ ಕತೆ ಹೇಳುವಂತ ಅವಕಾಶ ಸಿಗುತ್ತೋ,
ಯಾವಾಗೆಲ್ಲ ಒಳ್ಳೆಯ ಕಥೆಗಳನ್ನ ಧೈರ್ಯದಿಂದ ಹೇಳೋ ಅವಕಾಶ ಸಿಗುತ್ತೋ ಅದನ್ನ ಕಳ್ಕೊಬಾರ್ದು. ಯಾಕಂದ್ರೆ ಒಂದು ಮೊಟ್ಟೆಯ ಕಥೆಯಲ್ಲಿ ಜನ ನಾನು ಒಂದು ಟೈಮಲ್ಲಿ ಕಮರ್ಷಿಯಲ್ ಏನೋ ಮಾಡ್ತೀನಿ ಅನ್ನೋ ಕಾರಣ ಗೆಲ್ಸಿದ್ದಲ್ಲ, ಸಿನಿಮಾ ಇಷ್ಟ ಆಯ್ತು ಅನ್ನೋ ಕಾರಣ ಗೆಲ್ಸಿದ್ದು. ಅಷ್ಟು ಪ್ರೀತಿ ಕೊಟ್ಟಾಗ ನಾವು ಅದನ್ನ ತುಂಬಾ ತಿರಸ್ಕರಿಸಿ ನಾವು ಏನೋ ಬೇರೆ ದಾರಿಯಲ್ಲಿ ನಡೆಯೋದು ಅಷ್ಟು ಸರಿ ಅಂತ ಕಾಣಿಸಲ್ಲ. ಹಾಗಾಗಿ ನನ್ನ ಪ್ರಯತ್ನ ಮುಂದೆ ಕೂಡ ಇದ್ದೇ ಇರುತ್ತೆ. ನಾನು ಬೇರೆ ಬೇರೆ ಸಿನಿಮಾಗಳಲ್ಲಿ ಬೇರೆ ಬೇರೆ ತರದ ಪಾತ್ರಗಳನ್ನ ಮಾಡೋದಕ್ಕೆ ಇಷ್ಟಪಡೋದೇ ಆ ಕಾರಣದಿಂದ. ಯಾವುದೋ ಒಂದು ಏಕಮ್ ಅಂತ ಒಂದು ಒಂದು ಹೌದು ವೆಬ್ ಸೀರೀಸ್ ಅಲ್ಲಿ ಕೆಲಸ ಮಾಡಬೇಕಾದ್ರೂ ಅದೇ ಐಡಿಯಾ ಇರೋದು ನನಗೆ. ನಾನು ಈ ಪ್ರಾಜೆಕ್ಟ್ಗೆ ಏನನ್ನು ತುಂಬೋದು ಅನ್ನೋದಷ್ಟೇ ಇರೋದು. ಮುಂದಿನ ದಿನಗಳಲ್ಲಿ ಕೂಡ ಆ ಪ್ರಯತ್ನ ಇದ್ದೇ ಇರುತ್ತೆ. ಅಂದ್ರೆ ಹೊಸ ಡೈರೆಕ್ಟರ್ಗಳು, ಈಗ ಮಿಥಿಲೇಶ್ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಾ ಇರೋದು. ಮುಂದೆ ನಮ್ದೇ ಪ್ರೊಡಕ್ಷನ್ ಹೌಸ್ ಅಲ್ಲಿ ಒಂದು ಕಾಮಿಡಿ ಪ್ರೊಡ್ಯೂಸ್ ಮಾಡ್ಬೇಕು ಅಂತಿದ್ದೀವಿ, ಅದು ಫಸ್ಟ್ ಟೈಮ್ ಡೈರೆಕ್ಟರ್ ಮಾಡ್ತಾ ಇರೋದು. ನಮ್ಗೆ ಇದಿಷ್ಟ ಮಾಡೋದಕ್ಕೆ, ಇದಕ್ಕೆ ನಾವು ಇಂಡಸ್ಟ್ರಿಗೆ ಬಂದಿದ್ದು ಕೂಡ. ಅಂದರೆ ಒಂದು ಗಮನಿಸುವಂಥ ವಿಷಯ ಏನಂತಂದರೆ ಆಯ್ಕೆಗಳು ಇವಾಗ ನೀವೇನು ಮಾತಾಡಿದ್ರಿ ಅದು ಒಳಗಿಂದ ಬಂದಾಗ ಹೌದು, ಅಷ್ಟು ಸಿಂಪಲ್ ಅದು. ಅಂದರೆ ಒಂದು ಕೆಲಸ ಅಚ್ಚುಕಟ್ಟಾಗಿ ಹೇಳ್ತಾರಲ್ಲ, ತುಂಬ ಅಚ್ಚುಕಟ್ಟಾಗಿ ಹೇಳಿದಾಗ, ತುಂಬ ಪ್ರೀತಿಯಿಂದ ಅದನ್ನ ಜೀವಿಸಿ ಹೇಳಿದಾಗ ಎಲ್ಲವೂ ಸಕ್ಸಸ್ಸು, ಎಲ್ಲವೂ ಆಗುವಂತ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀವಿ. ಈಗ ಸಕ್ಸಸ್ ಮಾತ್ರ ಅಲ್ಲ, ಈಗ ಯೋಚನೆ ಮಾಡಿ, ಈಗ ಸ್ವಾತಿ ಮುತ್ತಿನ ಮಳೆ ಹನಿ ನಾವು ತುಂಬಾ ಆನೆಸ್ಟ್ ಆಗಿ ಹೇಳಿದಂತ ಸಿನಿಮಾ, ಅದು ಥಿಯೇಟರ್ ಅಲ್ಲಿ ಸಕ್ಸಸ್ ಆಗ್ಲಿಲ್ಲ. ಬಟ್ ಆದ್ರೆ ಅದು ನಮ್ಗೆ ಸರ್ಪ್ರೈಸ್ ಅಲ್ಲ, ಅದು ನಮ್ಗೆ ಗೊತ್ತಿದ್ದಂತ ವಿಚಾರ. ನಂಗೆ ಗೊತ್ತಿದ್ದಂತ ವಿಚಾರ. ನಾನು ಅದರ ಇಂಟರ್ವ್ಯೂಗಳು ಎಲ್ಲಿ ನೋಡಿದ್ರು ನಾನು ಹೇಳಿದ್ದೀನಿ, ಈ ತರ ಮಾಡಿದಂತ ಸಿನಿಮಾ ನಿಮ್ಗೆ ಟ್ರೈಲರ್ ನೋಡಿ ಇದಾದ್ರೆ ನೋಡಿ ಅಂತ ಹೇಳಿದ್ದೀನಿ. ಯಾಕೆಂದ್ರೆ ಅದು ನನ್ನ ಹುಚ್ಚಿಗೆ ಮಾಡಿದಂತ ಸಿನಿಮಾ, ನನಗೆ ಆ ಕತೆ ಹೇಳಬೇಕಿತ್ತು. ನಾನು ಈಗಲೂ ಹೆಮ್ಮೆಯಿಂದ ಹೇಳ್ಕೊಳ್ಳೋದೇನಂದ್ರೆ, ಆ ಸಿನಿಮಾ ನಮ್ಮ ತಂಡ ಮಾಡಿದೆ ಅನ್ನೋದು ಹೆಮ್ಮೆ ಯಾಕಿದೆ ನಮ್ಗೆ ಅಂದ್ರೆ, ಗರುಡ ಗಮನ ಎಷ್ಟು ಜೀವನವನ್ನ ಬದಲಾಯಿಸಿದೆಯೋ ಅಥವಾ ಜೀವನಕ್ಕೆ ತಾಕಿದೆಯೋ ಗೊತ್ತಿಲ್ಲ, ಸ್ವಾತಿ ಮುತ್ತಿನ ಮಳೆನೇ ಅದಕ್ಕಿಂತ ಜಾಸ್ತಿ ಜನರ ಬದುಕಿಗೆ ತಾಗಿದೆ. ಯಾಕಂದ್ರೆ ಅದು ಬದುಕಿನ ಬಗ್ಗೆ ಇರುವಂತ ಸಿನಿಮಾ ಅಂಡ್ ಆರ್ಡಿನರಿ ಥಿಂಗ್ಸ್ ಬಗ್ಗೆ ಇರುವಂತ ಸಿನಿಮಾ. ನನಗೆ ಇಷ್ಟ ಅದು. ಆ ತರದ ಸಿನಿಮಾನೂ ಇಷ್ಟ, ಗರುಡ ಗಮನನೂ ಇಷ್ಟ, ಒಂದು ಮೊಟ್ಟೆಯ ಕಥೆನೂ ಇಷ್ಟ. ಅದನ್ನೇ ನಾವು ಪ್ರಯತ್ನ ಪಡ್ತಾ ಇರೋದು. ಎಲ್ಲರೂ ತುಳಿದಿರುವಂತಹ ಹಾದಿನೇ ಮಾಡೋದಕ್ಕೆ ನಮ್ಗೆ ಅಷ್ಟು ಖುಷಿ ಆಗಲ್ಲ.